ಇಂದು ಕಾರ್ಗಿಲ್ ವಿಜಯೋತ್ಸವ ದಿವಸ್ ಕಲಬುರಗಿಯಲ್ಲಿ ಕಾರ್ಗಿಲ್ ವಿಜಯೋತ್ಸವ ದಿವಸದ ಆಚರಣೆಯಾಗಿದೆ. ಕಲಬುರಗಿ ಜಿಲ್ಲಾ ಮಾಜಿ ಸೈನಿಕರ ಅಭಿವೃದ್ಧಿ ಸಂಘದಿಂದ ಈ ಒಂದು ದಿವಸವನ್ನು ಆಚರಣೆ ಮಾಡಿರುವಂಥದ್ದು. ಗೋದುತಾಯಿ ಬಡಾವಣೆಯಲ್ಲಿನ ಅಮರ್ ಜವಾನ್ ಸ್ಮಾರಕಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಮುಖಾಂತರ ಕಲಬುರಗಿಯಲ್ಲಿ ಕಾರ್ಗಿಲ್ ವಿಜಯೋತ್ಸವದ ಆಚರಣೆ ಆಗಿದೆ. ಕಾರ್ಗಿಲ್ ವಿಜಯೋತ್ಸವ ದಿನ ಆಚರಣೆ ಇವತ್ತು ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ತೆತ್ತಂತಹ ವೀರ ಯೋಧರನ್ನು ಸ್ಮರಿಸಿಕೊಳ್ಳುವಂತಹ ದಿವಸ. ದೇಶಕ್ಕಾಗಿ ಪ್ರಾಣ ಕೊಟ್ಟಂತಹ ಯೋಧರನ್ನು ಸ್ಮರಿಸಿ ಅವರುಗಳಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂತಹ ದಿವಸ. ಕಾರ್ಗಿಲ್ ವಿಜಯೋತ್ಸವದ ಆಚರಣೆ, ಗೆದ್ದಂತಹ ದಿವಸ, ಅವರನ್ನು ನೆನೆಸ್ಕೊಳ್ಬೇಕಾಗತ್ತೆ. ಹೋರಾಡಿ ಮಾಡಿದಂತಹ ಸೈನಿಕರನ್ನು ನೆನೆಯುವಂಥದ್ದು, ಜೊತೆಗೆ ವಿಜಯೋತ್ಸವದ ಆಚರಣೆಯೂ ಕೂಡ. ಒಟ್ಟಾರೆ ಇವತ್ತು ಕಲಬುರಗಿಯಲ್ಲಿ ಈ ಒಂದು ವಿಜಯೋತ್ಸವದ ಆಚರಣೆ ಮಾಡಿರುವಂಥದ್ದು. ನಗರದ ಗಂಜ್ ಮುಖ್ಯ ರಸ್ತೆಯಲ್ಲಿ ಆಗಿರುವಂತಹ ಒಂದು ಆಚರಣೆ. ಗೋದುತಾಯಿ ಬಡಾವಣೆಯಲ್ಲಿರುವಂಥ ಅಮರ್ ಜವಾನ್ ಸ್ಮಾರಕಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ವೃತ್ತ ಅಂದರೆ ಅಲ್ಲಿನ ಮುಖ್ಯ ರಸ್ತೆಯಿಂದ ಜಗತ್ ವೃತ್ತದವರೆಗೂ ಕೂಡ ಪಥಸಂಚಲನವನ್ನು ಮಾಡಿರುವಂಥ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ದೀರಾ. ಮಾಜಿ ಸೈನಿಕರು ಹಾಗೂ ಅವರ ಕುಟುಂಬ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿರುವಂಥದ್ದು. ಎಲ್ಲ ವೀರ ಯೋಧರನ್ನು ನೆನೆಸಿಕೊಂಡು ಅವರ ಶೌರ್ಯವನ್ನು ಮೆಚ್ಚಿಕೊಳ್ಳುವಂಥ ದಿವಸ. ಭಾರತದ ಸೈನ್ಯ ಅನ್ನುವಂಥದ್ದೇನಿದೆ, ಸೈನಿಕರ ಹೋರಾಟ, ದೇಶಕ್ಕಾಗಿ ಅವರು ಸಲ್ಲಿಸಿರುವಂಥ ಸೇವೆ ತಾವು ನೋಡ್ತಾ ಇದ್ದೀರಾ. ಎಷ್ಟೋ ಜನ ಮಾರ್ಷಲ್ಗಳು ದೃಶ್ಯಾವಳಿಗಳಲ್ಲಿ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿರುವಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. NCC ಅವರು ಎಲ್ಲರೂ ಕೂಡ ಒಟ್ಟಾರೆ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿ ಒಂದು ಪಥಸಂಚಲನವನ್ನು ಮಾಡಿ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ. ನಮ್ಮ ದೇಶಕ್ಕಾಗಿ ಇಷ್ಟು ಜನ ವೀರ ಯೋಧರು ಪ್ರಾಣವನ್ನು ತೆತ್ತರು, ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ, ದೇಶಕ್ಕಾಗಿ ಹೋರಾಡಿ ಗೆಲುವನ್ನು ಸಾಧಿಸಿದ್ವಿ. ಇದೆಲ್ಲ ವಿಚಾರವನ್ನು ನೆನೆಸ್ಕೊಳ್ಳುವಂಥ ಕಾರ್ಗಿಲ್ ವಿಜಯೋತ್ಸವ ದಿವಸ್ನ ಆಚರಣೆ ಬಹಳ ಸಂಭ್ರಮದಿಂದ ಕಲಬುರಗಿಯಲ್ಲಿ ಆಗಿರುವಂಥದ್ದು. ಪಥಸಂಚಲನದ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಾ. ಅವರ ಸ್ಮಾರಕಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಎಲ್ಲ ವೀರ ಯೋಧರನ್ನು ನೆನೆದು ಹಲವಾರು ಮಾರ್ಷಲ್ಗಳು, ಯಾಕೆಂದರೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾದಂಥ ಎಷ್ಟೋ ಜನ ಸೈನಿಕರು ಇನ್ನೂ ಕೂಡ ನಮ್ಮೊಡನೆ ಇದ್ದಾರೆ. ಹೀಗಾಗಿ ಅವರನ್ನು ನಾವು ಮಾತಾಡಿಸ್ತಾ ಹೋದಾಗ ಗೊತ್ತಾಗತ್ತೆ. ಎಷ್ಟೋ ಮಾಧ್ಯಮಗಳ ಇಂಟರ್ವ್ಯೂಗಳಲ್ಲಿ ಕೂಡ ಮಾತಾಡಿದ್ದಾರೆ ಕಾರ್ಗಿಲ್ ಸೈನಿಕರು. ಬಹಳಷ್ಟು ಜನ ಇನ್ನೂ ಇದ್ದಾರೆ ಆ ಒಂದು ಯುದ್ಧದಲ್ಲಿ ಭಾಗಿಯಾದಂಥವರು. ಅವರು ಹೇಳ್ತಾ ಇರ್ತಾರೆ, ಬಹಳ ರೋಚಕವಾದಂಥ ಒಂದು ಅನುಭವ ಅವರುಗಳದ್ದು. ಅವರ ಅನುಭವ ಕೇಳೋದೇ ನಿಜವಾಗ್ಲೂ ಒಂದು ರೀತಿ ರೋಮಾಂಚನಕಾರಿಯಾಗುತ್ತೆ. ಯಾವ ರೀತಿಯಾದಂಥ ಸನ್ನಿವೇಶ ಅಲ್ಲಿತ್ತು, ಯಾವ ರೀತಿಯಾದಂಥ ವಾತಾವರಣ ಅಲ್ಲಿತ್ತು, ಯಾವ ರೀತಿಯಾದಂಥ ತಯಾರಿ ಸೈನ್ಯದ್ದಾಗಿತ್ತು, ಹೀಗಾಗಿ ಹೇಗೆ ನಾವು ವಿಜಯೋತ್ಸವವನ್ನು ಅಂದರೆ ವಿಜಯವನ್ನು ಸಾಧಿಸೋದಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದು ಅವರುಗಳ ಬಾಯಲ್ಲಿ ಕೇಳಿದಾಗ ಗೊತ್ತಾಗುತ್ತೆ. ಹೀಗಾಗಿ ಅಂಥ ಒಂದು ದಿವಸನ್ನು ಇವತ್ತು ಬಹಳ ಸಂಭ್ರಮದಿಂದ ಆಚರಣೆ ಮಾಡಿ